ಬೆಂಕಿ ನೋಡಿ, ಬೆಂಕಿಯಿಂದ ದೀಪವನ್ನು ಹಚ್ಚಿದೆ. ಅದೇ ರೀತಿ ಇದೇ ಬೆಂಕಿಯಿಂದ ನಾನು ನನ್ನ ಮುಂದೆ ಇರುವ ಕಟ್ಟಿಗೆಯನ್ನು ಹೊತ್ತಿಸಿದೆ. ಈಗ ನೋಡಿ, ಇದೇ ಬೆಂಕಿ ಒಂದೇ, ಬಟ್ ಒಂದು ದೀಪವನ್ನು ಹಚ್ಚಿ ಬೆಳಕು ಬರುವಂತೆ ಮಾಡಿದ್ರೆ ಇನ್ನೊಂದು ಬೆಂಕಿಯಿಂದ ಬೇರೆ ಏನನ್ನೋ ಹೊತ್ತಿಸೋದಕ್ಕಾಯಿತು. ಇದೇ ಬೆಂಕಿಯಿಂದ ಮನೆಯನ್ನು ಸುಡ್ಬೋದು. ಅಷ್ಟೇ ಏಕೆ, ನನಗೆ ಬೆಂಕಿ ಹಚ್ಕೊಂಡ್ರೆ ನನ್ನನ್ನು ನಾನೇ ಸುಟ್ಕೊಳ್ಬೋದು. ಈಗ ನಾನು ನಿಮ್ಮನ್ನು ಕೇಳ್ತೇನೆ, ಈ ಬೆಂಕಿದೇನಾದರೂ ತಪ್ಪಿದೆಯಾ? ಬೆಳಕಿನದೇನಾದರೂ ತಪ್ಪಿದೆಯಾ? ಅದರಿಂದ ದೀಪವನ್ನು ಹಚ್ಬೋದು, ಹಾಗೆ ಮನೆಯನ್ನು ಹಚ್ಬೋದು, ನಮ್ಮನ್ನು ನಾವೇ ಹಚ್ಕೊಳ್ಬೋದು. ಬೆಂಕಿ ಮೂಲತಃ ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಅದನ್ನು ಹೇಗೆ ಬಳಸ್ತೇವೋ ಹಾಗೆ ಬೆಂಕಿ ಅನ್ನುವಂಥದ್ದು, ಬೆಳಕು ಅನ್ನುವಂಥದ್ದು. ಅದೇ ರೀತಿ ಇಲ್ಲಿ ನೋಡಿ, ಲೈಟ್ ಇದೆ, ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ಲೈಟ್ ಇದೆ, ಆಫ್ ಆಯಿತು. ಅಲ್ಲ, ಈ ಲೈಟ್ ಬರೋದಕ್ಕೆ ಕಾರಣ ಏನು? ಲೈಟ್ ಬರೋದಕ್ಕೆ ಕಾರಣ ಅದರ ಒಳಗಡೆ ಇರೋ ಕರೆಂಟಿನಿಂದ. ಈಗ ನನಗೆ ಹೇಳಿ, ಕರೆಂಟು ಕೆಟ್ಟದ್ದ? ಒಂದು ವೇಳೆ ಅದೇ ಕರೆಂಟಿಂದ ನಾನೀಗ ಇಲ್ಲಿ ಒಂದು ಬಲ್ಬ್ನ ಹೊತ್ತಿಸಿದ್ದೇನೆ, ಅದೇ ಕರೆಂಟನ್ನು ನಾನು ಡೈರೆಕ್ಟಾಗಿ ಮುಟ್ಟಿದ್ರೆ ಅಥವಾ ನೀವು ಮುಟ್ಟಿದ್ರು ಖಂಡಿತವಾಗಿಯೂ ಶಾಕ್ ಹೊಡೆಯುತ್ತೆ. ಹೆಚ್ಚು ಕರೆಂಟ್ ಇದ್ದರೆ ಸತ್ತೇ ಹೋಗ್ಬೋದು. ಈಗ ಕರೆಂಟ್ ಕೆಟ್ಟದ್ದ? ಅದೇ ರೀತಿ ನಮ್ಮ ಒಳಗಡೆ ಎಷ್ಟು ಆಲೋಚನೆಗಳಿಲ್ಲ, ಲಕ್ಷ ಕೋಟ್ಯಾಂತರ ಆಲೋಚನೆಗಳು ಕೆಟ್ಟುವ ಅಥವಾ ಆಲೋಚನೆಗಳು ಒಳ್ಳೆಯದಾ? ಹೇಗೆ ಈ ದೀಪದ ರೀತಿ, ಬೆಂಕಿಯ ರೀತಿ, ಈ ಒಂದು ಕರೆಂಟಿನ ರೀತಿ, ಹೇಗೆ ಇದರಲ್ಲಿ ಎನರ್ಜಿ ಇದೆಯೋ ಅದು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದಾದರೆ ಒಳ್ಳೆಯದಾಗುತ್ತೆ, ಕೆಟ್ಟದಕ್ಕೆ ಬಳಸ್ಕೊಳ್ಳೋದಾದರೆ ಕೆಟ್ಟದ್ದಾಗುತ್ತೆ. ನಮ್ಮ ಆಲೋಚನೆಗಳು ಅಷ್ಟೇ ಅಲ್ವಾ? ಇಲ್ಲಿ ತನಕ ನಾವು ಬಡವರಾಗಿರೋದಕ್ಕೆ, ಕಷ್ಟದಲ್ಲಿರೋದಕ್ಕೆ, ಸಾಲದಲ್ಲಿರೋದಕ್ಕೆ, ದುಃಖದಲ್ಲಿರೋದಕ್ಕೆ, ಅಥವಾ ನಾವು ಅಂದ್ಕೊಂಡು ಅಷ್ಟು ಮಟ್ಟಕ್ಕೆ ಬೆಳವಣಿಗೆ ಆಗದೇ ಇರೋದಕ್ಕೆ ಕಾರಣ ಈ ರೀತಿ ನಮ್ಮ ಆಲೋಚನೆಗಳನ್ನು ನಾವು ಕೆಟ್ಟದಾಗಿ ಬಳಸ್ಕೊಂಡಿರೋದೇ ಅಲ್ವಾ? ತುಂಬ ಜನ ಕ್ಲೈಂಟ್ಸ್ನ ಹತ್ರ ಬರ್ತಾರೆ, ಯಾಕೋ ಏನೋ ಗೊತ್ತಿಲ್ಲ ಗುರುಗಳೇ, ಸಡನ್ನಾಗಿ ಬಿಸ್ನೆಸ್ಸಲ್ಲಿ ಲಾಸುಗಳು, ನಾನು ಅಂದ್ಕೊಂಡೇ ಇದ್ದಿಲ್ಲ ಹೀಗೆಲ್ಲ ಆಗುತ್ತೆ ಅಂತಂತೇಳಿ. ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಬಟ್ ಸಡನ್ನಾಗಿ ಅವರೇ ನನಗೆ ಶತ್ರುಗಳಾಗ್ಬಿಡ್ತಾರೆ. ಮನೆಯಲ್ಲಿ ತುಂಬ ಚೆನ್ನಾಗಿರ್ತೀವಿ, ಯಾಕೋ ಗೊತ್ತಿಲ್ಲ ಸಂಬಂಧಗಳಲ್ಲಿ ತೊಂದರೆಗಳಾಗ್ಬಿಡುತ್ತೆ. ಎಲ್ಲ ಸರಿಯಾಗಿ ಹೋಗ್ತಿರುತ್ತೆ, ಇದಕ್ಕಿದ್ದಂತೆ ಜಗಳಗಳು, ಇಲ್ಲ ಲಿಟಿಗೇಷನ್ಸು, ಜಮೀನು ವ್ಯಾಜ್ಯಗಳು ತೀರದೇ ಇರುವಂಥದ್ದು, ಕೋರ್ಟ್ ಕೇಸ್ ನಮ್ಮ ಕಡೆನೇ ಆಗಬೇಕು ಅಂತಿರುತ್ತೆ, ಆಗದೇ ಇರೋವಂಥದ್ದು, ದುಡ್ಡು ಎಷ್ಟು ದುಡಿದ್ರೂ ನಿಲ್ಲದೆ ಇರೋ ಅಂಥದ್ದು, ಏನೇನೋ ಪ್ರಯತ್ನ ಪಡ್ತಾಯಿದ್ದೀನಿ ಬಟ್ ಕೆಲಸಗಳು ಆಗ್ತಿಲ್ಲ ಅನಿಸುತ್ತೆ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು? ಇನ್ನೂ ಕೆಲವರು ಕೇಳ್ತಾರೆ, ಏನೋ ಆರೋಗ್ಯದಲ್ಲಿ ಏರುಪೇರು, ಹಾಸ್ಪಿಟ್ಲಲ್ಲಿ ತೋರಿಸ್ತೇನೆ, ಡಾಕ್ಟರ್ಸ್ ಏನೂ ಇಲ್ಲ ಅಂತಾರೆ. ಇನ್ನೊಂದು ಸಲ ಹೇಳ್ತಾರೆ, ಒಂದು ಕಡೆ ಎಲ್ಲ 2-3 ಕಡೆ ಹೋದ್ರೂ ಎಲ್ಲ ಡಾಕ್ಟರ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ಸರಿ ಇದೆ ಅನ್ನೋದೇ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೂ ಸರಿ ಹೋಗ್ತಿಲ್ಲ. ಜೀವನನೇ ಸ್ವಲ್ಪ ಬೇಸತ್ತೋಗಿದೆ ಸ್ವಾಮಿ ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ. ಅಲ್ಲ, ಮೂಲತಃ ಕೆಲವ್ರಿಗೆಲ್ಲ ಈ ಕ್ವೆಶನ್ಸ್ ಇರ್ಬೋದು, ಈ ಮಾಟ ಮಂತ್ರ, ಈ ತಂತ್ರಗಳು ಇವೆಲ್ಲ ಇದ್ದಾವ? ಇದ್ದರೆ ಇದೆಲ್ಲ ನಮಗಾಗುತ್ತಾ? ಇದೆಲ್ಲ ನಿಜಾನ? ಇದೆಲ್ಲ ಕ್ವೆಶನ್ಗಳಿಗೂ ಮುಂಬರುವ ಡಿಸೆಂಬರ್ 29, 2024 ಈ ವರ್ಷದ ಕಡೆಯ ಗಳಿಗೆಯಲ್ಲಿ ನಡೆಯುವಂಥ ಈ ವರ್ಕ್ಶಾಪು ತುಂಬ ವಿಭಿನ್ನವಾಗಿರುತ್ತೆ. ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ದೇವರಿದ್ದಾರಾ? ದೇವರು ಇದ್ದರೆ ಹೇಗಿರ್ತಾರೆ? ಎಲ್ಲಿದ್ದಾರೆ?
ಯೂನಿವರ್ಸ್ ಅಂತಂದರೆ ಏನು, ಎನರ್ಜೀಸ್ ಅಂತಂದರೆ ಏನು, ವಿಶ್ವ ಅಂತಂದರೆ ಏನು, ಇದೆಲ್ಲದರ ಉತ್ತರಗಳು ಸಿಗುತ್ತೆ. ಎಷ್ಟು ವರ್ಷ ಹೀಗೇ ಬದುಕೋದು, ಹೊಸ ವರ್ಷ ಬರ್ತಿದೆ, ಹೊಸ ವರ್ಷ ಹೋಗ್ತಿದೆ, ನಾವು ಹೊಸಬರಾಗಿದ್ದೀವ, ನಾವು ಹ್ಯಾಪಿ ಆಗಿದ್ದೀವ? ಸೊ ಐ ಥಿಂಕ್ ದಿಸ್ ದ ರೈಟ್ ಟೈಮ್ ವಿ ಆಲ್ ಗ್ಯಾದರ್ ಅಪ್. ಹೊಸ ವರ್ಷಕ್ಕೆ ಪೂರ್ವವಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಯಾರೆಲ್ಲ ಉತ್ತಮವಾದ ಒಂದು ಬ್ಲೂ ಪ್ರಿಂಟ್ ಅಥವಾ ನಕ್ಷೆ, ನೀಲಿ ನಕ್ಷೆಯನ್ನು ರೆಡಿ ಮಾಡ್ಕೊಳ್ತಾರೋ ಅವ್ರ ಲೈಫಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಬೋದು. ನಾನು ಈಗಾಗಲೇ ಹೇಳಿದಾಗೆ ಯಾವ ಆಲೋಚನೆಗಳು ಕೆಟ್ಟದ್ದಲ್ಲ, ಹಾಗೆ ಯಾವ ಆಲೋಚನೆಗಳು ಒಳ್ಳೆಯದೂ ಅಲ್ಲ. ನಾವು ಹೇಗೆ ಬಳಸ್ತೇವೋ ಅದರ ಮೇಲೆ ನಮ್ಮ ಲೈಫು ನಾವು ಹಾಕ್ತೇವೆ. ಮುಂಬರುವ ವರ್ಕ್ಶಾಪ್ಗೆ ಬರುವಂಥವರು ಮರೆಯದೆ ಈ ಮಾಟ ಮಂತ್ರದ ಸಬ್ಜೆಕ್ಟು ಮತ್ತು ಹಲವಾರು ತಾಂತ್ರಿಕ ವಿಷಯಗಳು ಈ ವರ್ಕ್ಶಾಪಲ್ಲಿರೋ ಕಾರಣ ಯಾರು ಮಿಸ್ ಮಾಡದೆ 3 ನಿಂಬೆಹಣ್ಣನ್ನು ತರಬೇಕು. ಹಾಗೆ 9 3 ನಿಂಬೆಹಣ್ಣು, 6 ವೀಳ್ಯದೆಲೆ ಹಾಗೂ 9 ಕರ್ಪೂರ, ಇದನ್ನೆಲ್ಲ ಮತ್ತು 1 ಮೊಳ ಕಪ್ಪು ದಾರವನ್ನು ತರಬೇಕು. ಇದನ್ನೆಲ್ಲವನ್ನು ಕೆಂಪು ವಸ್ತ್ರದಲ್ಲಿ, ಈ ರೀತಿ ಕೆಂಪು ಬಟ್ಟೆಯಲ್ಲಿ ಸುತ್ತಿಕೊಂಡು ತರಬೇಕು. ಹಾಗೆ ಬರಬೇಕಂತಂದರೆ ಒಂದು ಆರೆಂಜ್, ಓಕೆ, ಇದನ್ನು ತನ್ನಿ. ಇದರ ವಿಶೇಷತೆಗಳು ನಾವು ತಿಳ್ಕೊಳ್ಳೋಣ. ತುಂಬ ಇದೆ ಕಲಿಯುವಂಥದ್ದು. ಯಾಕಂದರೆ ಯೂನಿವರ್ಸ್ ಅನ್ನುವಂಥದ್ದೇ ಅಂತ್ಯವಿಲ್ಲದೆ ಇರುವಂಥದ್ದು, ಅನಂತ ತತ್ವದಲ್ಲಿ ಇರುವಂಥದ್ದು. ಎಲ್ಲರೂ ಶ್ರೀಮಂತರಾಗೋಣ, ಎಲ್ಲರೂ ಸಂಸ್ಕಾರವುಳ್ಳ ವ್ಯಕ್ತಿಗಳಾಗೋಣ, ಎಲ್ಲರೂ ಎಲ್ಲವನ್ನು ಅನುಭವಿಸೋ ಅಷ್ಟು ದುಡಿದು ಪ್ರಪಂಚವೆಲ್ಲ ಸುತ್ತಿ ಈ ಭೂಲೋಕದಲ್ಲಿರುವ ಸಕಲ ಸಿರಿ ಸಂಪತ್ತು ವೈಭವಗಳನ್ನು ಅನುಭವಿಸಿ ಆನಂದದಿಂದ ವಿಶ್ವದಲ್ಲಿ ಲೀನವಾಗೋಣ. ಓಕೆ, ಎಲ್ಲರಿಗೂ ಸುಸ್ವಾಗತ. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್.